ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅವಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ವಿಶೇಷ ದಿನವಾದ ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆಯೆಂದು ಹಚ್ಚಬೇಕಾದ 365 ಎಳೆಯ ಬತ್ತಿ ದೀಪವನ್ನು ಹೇಗೆ ತಯಾರಿಸುವುದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹತ್ತಿಯಲ್ಲಿರೋ ಬೀಜವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಬೀಜವನ್ನು ತೆಗೆಯುವಾಗ ಸ್ವಲ್ಪ ಕಡೆ ಹತ್ತಿ ಗಂಟು ಗಂಟಾಗ್ಬಿಡುತ್ತೆ, ಅದನ್ನು ಲೂಸ್ ಮಾಡ್ಕೋಬೇಕು. ನೋಡಿ, ಹತ್ತಿಯನ್ನು ಈ ಥರ ಲೂಸ್ ಮಾಡ್ಕೊಳ್ಳಿ. ಈ ದೀಪವನ್ನು ತಯಾರಿಸೋದಕ್ಕೆ ಹತ್ತಿ, ಸೂಜಿ ದಾರ, ಸೀಸರ್, ಹಸಿ ಹಾಲು ಅಥವಾ ಇದಕ್ಕೆ ವಿಭೂತಿಯನ್ನು ಉಪಯೋಗಿಸಬಹುದು ಮತ್ತು ಒಂದು ಪೆನ್. ನಿಮಗೆ ದಪ್ಪದ ಬತ್ತಿ ಬೇಕಾದರೆ ಸ್ಕೇಲ್ ಸಹ ಯೂಸ್ ಮಾಡಬಹುದು. ಬನ್ನಿ ಈಗ ಬತ್ತಿಯನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಹತ್ತಿಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಹಸಿ ಹಾಲಿನ ಸಹಾಯದೊಂದಿಗೆ ಸಣ್ಣ ಸಣ್ಣ ಎಳೆಗಳಾಗಿ ಎಳೆದುಕೊಳ್ಳಬೇಕು. ನೋಡಿ, ಇದೇ ಥರ ಸಣ್ಣ ಸಣ್ಣ ಎಳೆಗಳನ್ನಾಗಿ ಮಾಡಿ ಒಂದು ಪೆನ್ನಿಗೆ 365 ಎಳೆಗಳನ್ನು ಸುತ್ತಿ ಸೂಜಿ ದಾರದ ಸಹಾಯದೊಂದಿಗೆ ಏರಿಸಿಕೊಳ್ಳಬೇಕು. ನಂತರ ದಾರದ ಎರಡೂ ಬದಿಗಳನ್ನು ಕಟ್ಟಿಕೊಳ್ಳಬೇಕು. ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬಂತು. ಒಂದೇ ಬಾರಿಗೆ 365 ಎಳೆಗಳನ್ನು ಸುತ್ತಿ ಏರಿಸಿಕೊಳ್ಳಬಹುದು. ಬತ್ತಿ ಈ ಥರ ಕಾಣಿಸುತ್ತೆ. ತುಳಸಿ ಕಡ್ಡಿಯ ಸಹಾಯದೊಂದಿಗೆ ಬತ್ತಿಯನ್ನು ಮಾಡಿಕೊಂಡು ಅದನ್ನು 365 ಎಳೆಯ ಬತ್ತಿಗೆ ಸೇರಿಸಿ ಮುನ್ನೂರ 65 ಎಳೆಯ ಬತ್ತಿಯ ದೀಪವನ್ನು ತುಳಸಿ ಪೂಜೆಗೆ ಸಿದ್ಧಪಡಿಸಿದ ಹಾಗೆ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ದಿನವೂ ವಿಶೇಷವಾದ್ದರಿಂದ ಪ್ರತಿದಿನ ಹಚ್ಚುವುದಕ್ಕಾಗಿ 101 ಎಳೆಯ ಬತ್ತಿಯನ್ನು ಇದೇ ತರಹ ಮಾಡಿಕೊಳ್ಳಿ. ನೋಡಿ, ಇದೇ 101 ಎಳೆಯ ಬತ್ತಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.